ನಂಬಿಕೆಗೆ ಪಾತ್ರನು ನೀ, ನಂಬಿ ಬಂದೆ ನಿನ್ ಸಮ್ಮುಖ, ನಂಬಿರುವೆ ನಿನ್ ವಚನ. ನಂಬಿಕೆಗೆ ಪಾತ್ರನು ನೀ. ಡ್ಯಾಡಿ, ಈ ಮುಂಜಾನೆ ವೇಳೆಯಲ್ಲಿ ನೀನು ನನ್ನ ನಂಬಿಕೆಗೆ ಪಾತ್ರನಪ್ಪ. ನಿನ್ನನ್ನು ನಂಬಿ ನಿನ್ನನ್ನು ಆತುಕೊಳ್ಳಬಹುದು. ಹಲ್ಲೆಲೂಯ. ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇನೆ. ಹಲ್ಲೆಲೂಯ. ನಂಬಿರುವೆ ನಿನ್ ವಚನ, ನಂಬಿಕೆಗೆ ಪಾತ್ರನು ನೀ. ಸ್ವಂತ ಶಕ್ತಿಯ ನಂಬಲಿಲ್ಲ, ತಂದೆ ನಿನ್ನನ್ನೇ ಆತುಕೊಂಡೆ. ಸ್ವಂತ ಶಕ್ತಿಯ ನಂಬಲಿಲ್ಲ, ತಂದೆ ನಿನ್ನನ್ನೇ ಆತುಕೊಂಡೆ. ವಾಗ್ದಾನ ತಂದವನೇ, ಬಾಳೆಲ್ಲ ನಿನ್ ವಚನವೇ. ವಾಗ್ದಾನ ತಂದವನೇ, ಬಾಳೆಲ್ಲ ನಿನ್ ವಚನವೇ. ದಾರಿಗೆ ದೀಪ, ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು, ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ ದೀಪ, ಬಾಳಿಗೆ ಬೆಳಕು. ಹೌದು ಡ್ಯಾಡಿ, ನಮ್ಮ ದಾರಿಗೆ ದೀಪ, ನಮ್ಮ ಬಾಳಿಗೆ ಬೆಳಕು ನಿನ್ನ ವಾಕ್ಯ ಡ್ಯಾಡಿ. ಉಳ್ಳದ್ದು, ಜೀವ ಉಳ್ಳದ್ದು ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು. ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು. ಅಂತರ್ಯವು ಹಸಿಸಿದೆ ನಿನ್ ವಚನಾನ ನಂಬಿರಲು. ಅಂತರ್ಯವು ಹಸಿಸಿದೆ ನಿನ್ ವಚನಾನ ನಂಬಿರಲು. ದಾರಿಗೆ ದೀಪ, ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು, ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ ದೀಪ, ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು, ಜೀವವುಳ್ಳದ್ದು ನಿನ್ನ ವಾಕ್ಯವು. ನಂಬಿಕೆಗೆ ಪಾತ್ರನು ನೀ, ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು. ಎಸ್ ಡ್ಯಾಡಿ, ನಿನ್ನ ನಂಬುವ ಎಲ್ಲರನ್ನು ನಿನ್ನ ಪ್ರೀತಿ ಎಂದು ಕಾಯುವುದು. ಅಂತರ್ಯವು ಹಸಿಸಿದೆ ನಿನ್ ವಚನಾನ ನಂಬಿರಲು. ಅಂತರ್ಯವು ಹಸಿಸಿದೆ ನಿನ್ ವಚನಾನ ನಂಬಿರಲು. ದಾರಿಗೆ ದೀಪ, ಬಾಳಿಗೆ ಬೆಳಕು ನಿನ್ನ ವಚನವು. ಶಕ್ತಿಯುಳ್ಳದ್ದು, ಜೀವವುಳ್ಳದ್ದು ನಿನ್ನ ವಾಕ್ಯವು. ದಾರಿಗೆ
ದೀಪ ಬಾಳಿಗೆ ಬೆಳಕು ನಿನ್ನ ವಚನವು ಎಸ್ ಡ್ಯಾಡಿ ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು ಕೆಟ್ಟದೆಲ್ಲವನ್ನು ಬಿಟ್ಟು ಅಗಲಿ ನಿನಗೆ ಅಂಜಿನ ನಡೆಯುವಾಗ ಎಲುಬಿಗೆ ಸಾರವು ದೇಹಕ್ಕೆ ಆರೋಗ್ಯವು ಎಲುಬಿಗೆ ಸಾರವು ದೇಹಕ್ಕೆ ಆರೋಗ್ಯವು ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು ನಂಬಿಕೆಗೆ ಪಾತ್ರನು ನೀ ಚಂಡಮಾರುತದ ಮಧ್ಯದಲ್ಲಿ ವಾಕ್ಯ ಹೊಂದಿ ಪೌಲ ಬಲ ಪಡೆದ ಚಂಡಮಾರುತದ ಮಧ್ಯದಲ್ಲಿ ವಾಕ್ಯ ಹೊಂದಿ ಪೌಲ ಬಲ ಪಡೆದ ಕೈದಿಯಾಗಿ ಹಡಗು ಹತ್ತಿ ಕ್ಯಾಪ್ಟನ್ ಆಗಿ ಬೆಳಗಿದ ಕೈದಿಯಾಗಿ ಹಡಗು ಹತ್ತಿ ಕ್ಯಾಪ್ಟನ್ ಆಗಿ ಬೆಳಗಿದ ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು ದಾರಿಗೆ ದೀಪ ಬಾಳಿಗೆ ಬೆಳಕು ನಿನ್ನ ವಚನವು ಶಕ್ತಿಯುಳ್ಳದ್ದು ಜೀವವುಳ್ಳದ್ದು ನಿನ್ನ ವಾಕ್ಯವು ನಂಬಿಕೆಗೆ ಪಾತ್ರನು ನೀ ನಂಬಿ ಬಂದೆ ನಿನ್ ಸಮ್ಮುಖ ನಂಬಿರುವೆ ನಿನ್ ವಚನ ನಂಬಿಕೆಗೆ ಪಾತ್ರನು ನೀ ನಂಬಿ ಬಂದೆ ನಿನ್ ಸಮ್ಮುಖ ಹೌದು ಡ್ಯಾಡಿ ನಂಬಿರುವೆ ನಿನ್ ವಚನ ನಂಬಿಕೆಗೆ ಪಾತ್ರನು ನೀ ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಡ್ಯಾಡಿಯನ್ನು ನೋಡಿ ಹೇಳೋಣ, ನೀನು ನಂಬಿಕೆಗೆ ಪಾತ್ರನಪ್ಪ. ಹೌದು ಕರ್ತನೆ, ನಿನ್ನ ನಂಬುವವರನ್ನ ನಿನ್ನ ಪ್ರೀತಿ ಆವರಿಸಿಕೊಳ್ತದೆ. ಥ್ಯಾಂಕ್ ಯು ಕರ್ತನೆ, ನಿನ್ನನ್ನು ನಂಬುವವರನ್ನ ನಿನ್ನ ಡಿವೈನ್ ಪ್ರೀತಿ ಆವರಿಸಿ ನಡೆಸ್ತದೆ ಸ್ವಾಮಿ. ಥ್ಯಾಂಕ್ ಯು. ಎಂದಿಗೂ ಕೈ ಬಿಡಲ್ಪಡೋದಿಲ್ಲ. ನಾವು ನಿನ್ನನ್ನೇ ಆತುಕೊಳ್ಳುತ್ತೇವೆ, ನಿನ್ನನ್ನೇ ನಂಬಿದ್ದೇವೆ ಸ್ವಾಮಿ. ಹಾಲೆಲೂಯ. ನಂಬಿಕೆಗೆ ಪಾತ್ರನೇ ಏಸಪ್ಪ. ಥ್ಯಾಂಕ್ ಯು. ಮುಂಜಾನೆ ವೇಳೆಗಾಗಿ ಹಾಗೆ ಸ್ತೋತ್ರ ಹೇಳೋಣ. ಸ್ತೋತ್ರ ಏಸಪ್ಪ, ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮನ್ನೇ ನಂಬಿ ಬಂದಿದ್ದೇವೆ, ನಿಮ್ಮನ್ನೇ ಆತುಕೊಂಡಿದ್ದೇವೆ. ಆಧಾರನಾದ ದೇವರೇ, ಆಶ್ರಯನಾದ ಕರ್ತನೆ, ಹಾಲೆಲೂಯ ಹಾಲೆಲೂಯ. ವಂದನೆ ವಂದನೆ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಥ್ಯಾಂಕ್ ಯು. ಹಾಗೆ ಕರ್ತನನ್ನು ದೃಷ್ಟಿಸಿ ನೋಡೋಣ.
ಥ್ಯಾಂಕ್ ಯು. ಡಿ ಮೈನರ್. ಥ್ಯಾಂಕ್ ಯು ಜೀಸಸ್. ನಾವು ಹಾಗೆ ಕರ್ತನನ್ನೇ ದೃಷ್ಟಿಸಿ ನೋಡೋಣ. ಥ್ಯಾಂಕ್ ಯು ಅಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನನಗೆ ಸಹಾಯ ನಿನ್ನಿಂದಲೇ ಕರ್ತನೆ, ನನಗೆ ಪ್ರೋತ್ಸಾಹ ನಿನ್ನಿಂದಲೇ, ಉತ್ತೇಜನ ನಿನ್ನಿಂದಲೇ. ನಾನು ನಿನ್ನನ್ನೇ ದೃಷ್ಟಿಸಿ ನೋಡ್ತೇನೆ ಡ್ಯಾಡಿ. ಹಲ್ಲೆಲೂಯಾ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಅವಮಾನ ನನಗಿಲ್ಲ ಅಪ್ಪ, ನಿನ್ನ ಮಗು ಅಪ್ಪ, ನಿನ್ನ ಮಗು. ಎಂದಿಗೂ ಅವಮಾನ ನನಗಿಲ್ಲ ಅಪ್ಪ, ನಿನ್ನ ಮಗು. ಎಂದಿಗೂ ಅವಮಾನ ನನಗಿಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು, ನಿನ್ ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು. ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು, ನಿನ್ ಕಿವಿಯು ನನ್ನ ಪ್ರಾರ್ಥನೆ ಕೇಳುವುದು. ಇಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ. ಹೌದು ಡ್ಯಾಡಿ, ನೀಗಿಸಿ ಕಾಪಾಡುವೆ. ನಡೆಸುವೆ ನನ್ನನ್ನು ಕೊನೆ ತನಕ, ನಡೆಸುವೆ ನನ್ನನ್ನು ಕೊನೆ ತನಕ. ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು ಅಪ್ಪ, ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಮುರಿದ ನೊಂದ ಎಲ್ಲರಿಗೂ ಜೊತೆಯಲ್ಲೇ ಇದ್ದು ಕಾಪಾಡುವೆ. ಮನ ಮುರಿದ ನೊಂದ ಎಲ್ಲರಿಗೂ ಜೊತೆಯಲ್ಲೇ ಇದ್ದು ಕಾಪಾಡುವೆ. ಬರುವ ಕಷ್ಟ ಅನೇಕವಿದ್ದರು, ಬರುವ ಕಷ್ಟ ಅನೇಕ ಇದ್ದರು, ಬಿಡಿಸುವೆ ನೀ ಅವುಗಳಿಂದ, ಬಿಡಿಸುವೆ ನೀ ಅವುಗಳಿಂದ. ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು ಅಪ್ಪ, ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಉತ್ತಮನು ಮಧುರನು ನನ್ನ
ಕರ್ತನು ದಿನವೆಲ್ಲ ಸವಿದು ಹರ್ಷಿಸುವೆ. ಉತ್ತಮನು ಮಧುರನು ನನ್ ಕರ್ತನು ದಿನವೆಲ್ಲ ಸವಿದು ಹರ್ಷಿಸುವೆ. ಕರ್ತನಲ್ಲಿ ಬೇಡಿಕೊಳ್ಳುವ ನನಗೆ, ಕರ್ತನಲ್ಲಿ ಬೇಡಿಕೊಳ್ಳುವ ನನಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ, ಯಾವ ಮೇಲಿಗೂ ಕಡಿಮೆ ಇಲ್ಲ. ಅವಮಾನ ನನಗೆ ಇಲ್ಲ. ಅಪ್ಪ ನಾ ನಿನ್ನ ಮಗು, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು, ನಿನ್ ಕಿವಿಯು ನನ್ ಪ್ರಾರ್ಥನೆ ಕೇಳುವುದು. ನಿನ್ ಕಣ್ಣು ಸನ್ಮಾರ್ಗನ ಕಾಣುವುದು, ನಿನ್ ಕಿವಿಯು ನನ್ ಪ್ರಾರ್ಥನೆ ಕೇಳುವುದು. ಇಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ. ಹೌದು ಡ್ಯಾಡಿ, ಇಕ್ಕಟ್ಟನ್ನು ನೀಗಿಸಿ ಕಾಪಾಡುವೆ. ನಡೆಸುವೆ ನನ್ನನ್ನು ಕೊನೆ ತನಕ, ನಡೆಸುವೆ ನನ್ನನ್ನು ಕೊನೆ ತನಕ. ಅವಮಾನ ನನಗೆ ಇಲ್ಲ. ಅಪ್ಪ ನಾ ನಿನ್ನ ಮಗು, ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ಅಪ್ಪ ನಾ ನಿನ್ನ ಮಗು. ಎಂದಿಗೂ ಅವಮಾನ ನನಗೆ ಇಲ್ಲ. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು. ಎಸ್ ಡ್ಯಾಡಿ, ಪ್ರಕಾಶ ಹೊಂದುವೆನು. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು. ಎಸ್ ಲಾರ್ಡ್, ಎಷ್ಟೊಂದು ಮಧುರವು ನಿಮ್ಮ ಸಮ್ಮುಖವು. ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ. ನನ್ನ ಪ್ರಾಣಾತ್ಮ ಶರೀರವು ನಿಮ್ಮನ್ನೇ ಬಯಸಿದೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು
ಅಭಿಷೇಕ ಮಾಡುವೆ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಹೊಸ ಬಲ ನೀಡುವೆ, ಅಭಿಷೇಕ ಮಾಡುವೆ, ಫಲವುಳ್ಳ ಮರವಾಗಿ ನಾ ಬಾಳಿ ಬೆಳಗುವೆ, ಫಲವುಳ್ಳ ಮರವಾಗಿ ನಾ ಬಾಳಿ ಬೆಳಗುವೆ. ನೀವೇ ಸಾಕು ಏಸಪ್ಪ. ಹೌದು ಡ್ಯಾಡಿ, ನಿಮ್ಮ ಸಮ್ಮುಖ ನನಗಪ್ಪ, ನೀವೇ ಸಾಕು ಏಸಪ್ಪ. ನಿಮ್ಮ ಸಮ್ಮುಖ ನನಗಪ್ಪ. ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ಎಸ್ ಲಾರ್ಡ್, ಅಪ್ಪ ನಿನ್ ಸನ್ನಿಧಿಗೆ ತವಕದಿ ಬಂದಿರುವೆ. ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ, ನಿನ್ಮುಖ ಕಂಡು ನಾ ತೃಪ್ತಿ ಹೊಂದುವೆ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಜೇನಿನ ರುಚಿಗಿಂತ ಸವಿಯಾದ ಭಾಗ್ಯವೇ, ಹುಡುಕಿಯೂ ಸಿಗದಂತ ಏಕೈಕ ಐಶ್ವರ್ಯ, ಹುಡುಕಿಯೂ ಸಿಗದಂತ ಏಕೈಕ ಐಶ್ವರ್ಯ. ನೀವೇ ಸಾಕು ಏಸಪ್ಪ. ಹೌದು ಡ್ಯಾಡಿ, ನನಗಪ್ಪ. ಡ್ಯಾಡಿಯನ್ನು ನೋಡಿ ಹೇಳೋಣ, ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವೇ ಸಾಕು ಏಸಪ್ಪ. ಹೌದು ಡ್ಯಾಡಿ, ನಿಮ್ಮ ಸಮ್ಮುಖ ನನಗಪ್ಪ. ಕಣ್ಣುಗಳನ್ನು ಮುಚ್ಚಿ ಹೃದಯ ತಾಳದಿಂದ ಹೇಳೋಣ, ನೀವೇ ಸಾಕು ಏಸಪ್ಪ. ನೀವು ಸಾಕು ಡ್ಯಾಡಿ, ನಿಮ್ಮ ಸಮ್ಮುಖ ನನಗಪ್ಪ. ಹೌದು, ನೀವೇ ಸಾಕು ಏಸಪ್ಪ, ನಿಮ್ಮ ಸಮ್ಮುಖ ನನಗಪ್ಪ. ನೀವು ಸಾಕು ಡ್ಯಾಡಿ, ನಿಮ್ಮ ಪ್ರಸನ್ನತೆ ಸಾಕು ಡ್ಯಾಡಿ, ನಿಮ್ಮ ಸಮ್ಮುಖ ಸಾಕು ಡ್ಯಾಡಿ. ಹಾಲೆಲೂಯ. ಹಾಗೆ ಮಾತನಾಡುವ, ಡ್ಯಾಡಿಯನ್ನು ನೋಡಿ ಮಾತನಾಡುವ. ನೀವು ಸಾಕು, ನಿಮ್ಮ ಪ್ರಸನ್ನತೆ ಸಾಕು, ನಿಮ್ಮ ಸಾನ್ನಿಧ್ಯ ಸಾಕು, ನೀವಿದ್ರೆ ಸಾಕು ಡ್ಯಾಡಿ. ಹಾಲೆಲೂಯ. ನಿಮ್ಮ ಸಾನ್ನಿಧ್ಯವೇ ನನಗೆ ಶ್ರೇಷ್ಠ. ವಂದನೆ ಏಸಪ್ಪ, ನಿಮಗೆ ವಂದನೆ ಏಸಪ್ಪ, ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ನನ್ನ ಸಹಾಯ ನೀನೆ. ಎಸ್ಟಡಿ ಎಬಿನೇಜರೇ, ಎಬಿನೇಜರೇ, ಇದುವರೆಗೂ ನನ್ನ ಸಹಾಯ ನೀನೆ. ಇದುವರೆಗೂ ನನ್ನ ಸಹಾಯ ನೀನೆ. ಇದುವರೆಗೂ ಸಹಾಯ ನೀನೆ. ಡ್ಯಾಡಿ, ಇದುವರೆಗೂ ನನ್ನ ಸಹಾಯ ನೀನೆ. ಇದುವರೆಗೂ ಸಹಾಯ ಮಾಡಿರುವಾತನೇ, ಇನ್ನು ಮುಂದೆಯೂ ನಮ್ಮನ್ನು ನಡೆಸುವ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ. ವಿ ವರ್ಷಿಪ್ ಯು ಫಾದರ್, ವಿ ವರ್ಷಿಪ್ ಯು ಜೀಸಸ್. ಹಾಗೆ ಡ್ಯಾಡಿ ಜೊತೆಲೆ ಮಾತನಾಡಿ ನಿನ್ನನ್ನೇ ಆರಾಧಿಸುತ್ತೇವೆ ಕರ್ತನೆ, ನಿನ್ನನ್ನೇ ಘನಪಡಿಸುತ್ತೇನೆ ಡ್ಯಾಡಿ. ನಿನ್ನ ನಾಮವನ್ನೇ ಮೇಲೆತ್ತಿ ಮಹಿಮೆ ಪಡಿಸುತ್ತೇನೆ. ಉನ್ನತೋನ್ನತಗಳಲ್ಲಿ ಸಿಂಹಾಸನಾರೂಢನೇ, ಸರ್ವಶಕ್ತನಾದ ದೇವರೇ, ಸಾರ್ವಭೌಮನೇ, ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ, ನಿನಗೆ ಆರಾಧನೆ. ಥ್ಯಾಂಕ್ ಯು. ನಿಮಗೆ ಆರಾಧನೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಯೆಶಾಯ 6ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯವನ್ನು ತಗೊಂಡು ಓದೋಣ. ಯೆಶಾಯ 6 ವಚನ 1. ಯೆಶಾಯ 6:1. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು ಎಂಬುದಾಗಿ ದೇವಭಕ್ತನು ಹೇಳ್ತಾ ಇದ್ದಾನೆ. ಇವತ್ತು ದೇವರ ಮಕ್ಕಳ ಜೀವಿತದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿ ಕಾಣಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನು. ಏನಕ್ಕೆ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆಂದರೆ ಹಲವಾರು ಕಾರಣಗಳಿವೆ. ಇವತ್ತು ಒಂದು ವಿಚಾರವನ್ನು ನಮ್ಮ ಧ್ಯಾನಕ್ಕೆ ತೆಗೆದುಕೊಳ್ಳುವ. ಆತನು ಸಿಂಹಾಸನ ರೂಢನು ಅಂತ ಹೇಳಿದ್ರೆ ಮೊದಲನೇದಾಗಿ ಆತನು ಆಳುವವನು. ಹಲ್ಲೆಲೂಯ. ಈಸ್ ದ ಕಿಂಗ್, ರೂಲರ್. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮಕ್ಕಳ ಜೀವಿತದಲ್ಲಿ ಕರ್ತನು ಆಳುವವನಾಗಿ, ನಿಯಂತ್ರಿಸುವವನಾಗಿ, ಒಡೆತನ ನಡೆಸುವವನಾಗಿ, ಎಲ್ಲದರ ಮೇಲೆ ಬಾಸ್ ಆಗಿ
ನಮ್ಮ ಕಣ್ಣಿಗೆ ಆತನ ಕಾಣಬೇಕು, ನಾವು ಆತನನ್ನು ಆ ರೀತಿಯಾಗಿ ಇರಿಸಬೇಕು. ಹಲ್ಲೆಲೂಯಾ. ಒಂದೆರಡು ವಚನಗಳನ್ನು ಓದ್ರಿ. ಕೀರ್ತನೆ 47 ವಚನ 7 ಮತ್ತು 8. ಕೀರ್ತನೆ 47 ವಚನ 7 ಮತ್ತು 8. ದೇವರು ಭೂಲೋಕಕ್ಕೆಲ್ಲ ರಾಜನು. ದೇವರು ಭೂಲೋಕಕ್ಕೆಲ್ಲ ರಾಜನು, ಆತನ ರಾಜನು. ಆಮೇಲೆ ಆತನನ್ನು ಜ್ಞಾನಯುಕ್ತರಾಗಿ ಕೀರ್ತಿಸಿರಿ. ಇದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ತಿಳಿದು ಕೀರ್ತಿಸಿರಿ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ. ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕೂತಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದೇವರು ಭೂಲೋಕಕ್ಕೆಲ್ಲ ರಾಜನು. ದೇವರು ಸರ್ವಾಧಿಪತ್ಯವನ್ನು ವಹಿಸಿಕೊಂಡಿದ್ದಾನೆ, ತನ್ನ ಪರಿಶುದ್ಧ ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ದೇವರ ಒಂದು ಆಡಳಿತ, ಆತನ ರೂಲ್, ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಅಂತ ಹೇಳಿದ್ರೆ ಆಳ್ವಿಕೆ ಮಾಡ್ತಾ ಇದ್ದಾನೆ. ಸಾಧಾರಣವಾಗಿ ನಮ್ಮಲ್ಲಿ ಹೇಳ್ತಾರಲ್ಲ, ಅವ್ರು ಇನ್ನೇನು ಸೀಟಿಂದ ಇಳಿಬೇಕಂದ್ರೆ ಎಲ್ಲ ಚೇರಲ್ಲಿ ಕುಳಿತಿದ್ದು ಇಳಿತಾರೆ ಅಂತ ನೆನೆಸ್ಬಿಡ್ಬೇಡಿ. ಅಂದರೆ ಆಡಳಿತದಿಂದ ಅವರು ನಿರ್ಗಮಿಸಬೇಕು ಅಂತ ಅರ್ಥ. ದೇವರು ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ ಅಂದರೆ ಕರ್ತನು ಆಡಳಿತವನ್ನು ವಹಿಸಿಕೊಂಡಿದ್ದಾನೆ. ನಮ್ಮ ಜೀವಿತದ ಆಡಳಿತವನ್ನು ಕರ್ತನು ವಹಿಸಿಕೊಳ್ಬೇಕು. ಅಂದರೆ ದೇವರ ಆಡಳಿತದ ಕೆಳಗೆ ನಾವಿರಬೇಕು. 22ನೇ ಕೀರ್ತನೆಯಲ್ಲಿ 28ನೇ ವಚನವನ್ನು ಓದಿ. 22ನೇ ಕೀರ್ತನೆ ಅದರಲ್ಲಿ 28ನೇ ವಚನ. ಕೀರ್ತನೆ 22:28. ರಾಜ್ಯವು ಯೆಹೋವನದೇ, ರಾಜ್ಯವು ಯೆಹೋವನದೇ, ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು. ಎಲ್ಲ ಜನಾಂಗಗಳಿಗೂ ಆತನೇ ಒಡೆಯನು. ಹಲ್ಲೆಲೂಯಾ. ರಾಜ್ಯವು ಆತನದೇ, ರಾಜ್ಯವು ಯೆಹೋವನದೇ, ಆಡಳಿತವು ಯೆಹೋವನದೇ, ಆತನೇ ಒಡೆಯನು. ಒಡೆಯನಂದರೆ ಬಾಸ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ದೇವರ ಮಕ್ಕಳಾಗಿ ಯೇಸುವಿನ ಒಡೆತನದ ಕೆಳಗೆ, ಯೇಸುವಿನ ಆಳ್ವಿಕೆಯ ಕೆಳಗೆ, ಕರ್ತನ ಒಂದು ರಾಜ್ಯತ್ವದ ಕೆಳಗೆ ಕಾರ್ಯನಿರ್ವಹಿಸಲಿಕ್ಕೆ ದೇವರ ಮಕ್ಕಳು ನಾವು ಕಲಿತ್ಕೊಳ್ಬೇಕು. ಯೇಸು ಸ್ವಾಮಿ ಕಲಿಸಿಕೊಟ್ಟ ಒಂದು ಮಾಡೆಲ್ ಪ್ರೇಯರ್ ನಾವೆಲ್ಲರೂ ಕೂಡ ಚೆನ್ನಾಗಿ ತಿಳಿದಿದ್ದೇವೆ. ಅದರಲ್ಲಿ ಬರುವಂಥ ಬಹಳ ಮುಖ್ಯವಾದ ಒಂದು ವಿಚಾರ ಏನಂತ ಹೇಳಿದ್ರೆ, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನದಲ್ಲಿ ಓದ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 6:10. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ರಾಜ್ಯ ಬರಲಿ, ನಿನ್ನ ಆಡಳಿತ ಬರಲಿ. ಯೇಸು ಸ್ವಾಮಿ ಈ ಮಾಡೆಲ್ ಪ್ರೇಯರ್ನ ಹೇಳ್ಕೊಡುವಾಗ ನಮ್ಮ ಜೀವಿತದಲ್ಲಿ ನಾವು ಯಾವ ಮನೋಭಾವನೆಯನ್ನು ಉಳ್ಳವರಾಗಿ, ಯಾವ ನಿಯಂತ್ರಣದ ಕೆಳಗೆ ಬರಬೇಕೆಂಬುದಾಗಿ ನಮಗೆ ಇದರಲ್ಲಿ ಕಲಿಸಿಕೊಡ್ತಾ ಇದ್ದಾರೆ. ನಮ್ಮೊಳಗೆ ಆ ಡಿಸೈರ್ ಬರಬೇಕು. ನಿನ್ನ ರಾಜ್ಯ ಬರಲಿ, ನೀನು ನನ್ನ ಕಂಟ್ರೋಲ್ ತಗೋ ಸ್ವಾಮಿ, ನೀನು ಆಡಳಿತ ಮಾಡಪ್ಪ, ನೀನು ಏನು ರೂಲ್ಸ್ ಆಗ್ತೀಯೋ ಅದನ್ನು ನಾನು ಫಾಲೋ ಮಾಡ್ತೀನಿ, ನೀನು ಯಾವುದನ್ನು ಮಾಡು ಅಂತ ಹೇಳ್ತೀಯ ಅದನ್ನು ಮಾಡ್ತೀನಿ, ಯು ಬಿ ಮೈ ಬಾಸ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಭಕ್ತನಿಗೆ ನೋಡುವಾಗ ದೇವರು ಉನ್ನತೋನ್ನತ, ಯೆಶಾಯ ಭಕ್ತನಿಗೆ ದೇವರು ಉನ್ನತೋನ್ನತ ಸಿಂಹಾಸನದಲ್ಲಿ ಆಸೀನನಾಗಿರುವ ಆ ದೃಶ್ಯ ಕಾಣ್ತಾ ಇದೆ. ಇವತ್ತು ನಮ್ಮ ಜೀವಿತದಲ್ಲೂ ಸಹ ದೇವರು ಆಡಳಿತವನ್ನು ನಡೆಸುವವನಾಗಿ, ದೇವರ ಒಂದು ಆಡಳಿತದ ಕೆಳಗೆ, ದೇವರ ನಿಯಮದ ಕೆಳಗೆ, ದೇವರ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೆಳಗೆ ನಾವು ಬರುವವರಾಗಿ ಆತನ ಆಡಳಿತವನ್ನು ನಾವು ದೃಢಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಮ್ಮ ಈ ಪ್ರಪಂಚದ ಅನೇಕ ದೇಶಗಳಲ್ಲಿ ಅವರದೇ ಆದಂಥ ರೂಲ್ಸ್ಗಳಿವೆ. ನಮ್ಮ ದೇಶದಲ್ಲಿ ನಮ್ಮದೇ ಆದಂಥ ನಿಯಮ ಇದೆ. ಉದಾಹರಣೆಗೆ ರಸ್ತೆ ನಿಯಮನ ತಗೊಂಡ್ರೆ, ಅನೇಕ ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಅವರು ಬಲಗಡೆ ಹೋಗೋದಿಲ್ಲ, ಎಡಗಡೆ ಹೋಗೋದಿಲ್ಲ, ಬಲಗಡೆ ಹೋಗ್ತಾರೆ. ಬಲಗಡೆ ಡ್ರೈವಿಂಗ್. ಗಾಡಿಯಲ್ಲೂ ಸಹ ಡ್ರೈವಿಂಗ್ ಸೀಟ್ ಇರೋದು ರೈಟ್ ಸೈಡಲ್ಲಿ ಇರೋದಿಲ್ಲ, ಲೆಫ್ಟ್ ಸೈಡ್ನಲ್ಲಿ ಇರ್ತದೆ, ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್. ಆದರೆ ಅವರ ದೇಶದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ, ಎಡಗಡೆ ಅಲ್ಲ ಬಲಗಡೆ ಅವರು ಓಡಾಡ್ತಾರೆ. ಆದರೆ ಇಂಡಿಯಾಗೆ ಬಂದರೆ, ನಮ್ಮ ಭಾರತಕ್ಕೆ ಬಂದರೆ
ನಮ್ಮ ದೇಶದಲ್ಲಿ ನಾವು ಬಲಗಡೆನೇ ಓಡಿಸ್ತಾ ಇದ್ವಿ, ಇಲ್ಲೂ ಬಲಗಡೆನೇ ಓಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ನಿಯಮಕ್ಕೆ ಅವರು ಒಳಪಡಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಮ್ಮ ಭಾರತದ ನಿಯಮಕ್ಕೆ ಅವರು ಒಳಪಡಬೇಕು. ಇಲ್ಲ ನಮ್ಮ ದೇಶದಲ್ಲಿ ನಾವು ಡಾಲರ್ನೇ ಯೂಸ್ ಮಾಡ್ತಾ ಇದ್ವಿ, ಇಲ್ಲೂ ಮಾಡ್ತೀವಿ ಅಂದರೆ ಇಲ್ಲೇನು ಸಿಗುತ್ತೆ? ಬಾಳೆನೂ ಸಿಗಲ್ಲ. ನಮ್ಮ ಕರೆನ್ಸಿಯನ್ನು ಯೂಸ್ ಮಾಡಬೇಕು, ಇಲ್ಲಿನ ನಿಯಮಕ್ಕೆ ಬಂದುಬಿಡಬೇಕು. ಅದೇ ರೀತಿ ನೋಡಿ, ನಾವು ಕೂಡ ಆತ್ಮಿಕಕ್ಕೆ ಬಂದ ಮೇಲೆ ದೇವರ ನಿಯಮಕ್ಕೆ ಬಂದುಬಿಡಬೇಕು. ದೇವರ ನಿಯಮ ಆಲ್ವೇಸ್ ದ ಬೆಸ್ಟ್. ದೇವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಲೋಕದಲ್ಲಿ ನಮಗೆ ಇರುವಂಥ ನಿಯಮಗಳು ಒಂದು ನಿರ್ದಿಷ್ಟ ಮಟ್ಟಕ್ಕೆ ನಮಗೆ ಹೆಲ್ಪ್ ಆಗ್ತವೆ. ನೋಡಿ, ಕೆಲವು ನಿಯಮಗಳು ನಮಗೆ ಅಪಾಯಕಾರಿನೇ. ಬೇರೆ ದೇಶಗಳಲ್ಲಿ, ಅನೇಕ ದೇಶಗಳಲ್ಲಿ ಈ ನಿಯಮ ಇದೆ. ಅಂದರೆ ಅವ್ರಿಗೆ ಸೇಮ್ ಸೆಕ್ಸ್ ಮ್ಯಾರೇಜ್, ಗಂಡಸು ಗಂಡಸನ ಮದುವೆ ಮಾಡ್ಕೋಬೋದು, ಹೆಂಗಸು ಹೆಂಗಸನ ಮದುವೆ ಮಾಡ್ಕೋಬೋದು. ಆದರೆ ದೇವರ ನಿಯಮಕ್ಕೆ ಒಳಪಟ್ಟಿರುವ ನಾವು, ಒಂದು ವೇಳೆ ಆ ಸರ್ಕಾರದಲ್ಲಿ, ಆ ಒಂದು ದೇಶದಲ್ಲಿ ಅವರಿಗೆ ಅದು ಅನುಮತಿಸಲ್ಪಟ್ಟಿದ್ದರೂ ಸಹ ದೇವರ ನಿಯಮಕ್ಕೆ ಒಳಪಟ್ಟವನು ಅದನ್ನು ಮಾಡಬಾರ್ದು. ದೇವರ ನಮಗೆ ಎಲ್ಲ ನಿಯಮಕ್ಕೂ ಮೇಲಾದ ನಿಯಮ ದೇವರ ನಿಯಮ. ಕುಡಿಯೋದು ತಪ್ಪಿಲ್ಲದೆ ಇರಬಹುದು. ಗೌರ್ಮೆಂಟೇ ಲೈಸೆನ್ಸ್ ಕೊಟ್ಟು ಮಾರಾಟ ಮಾಡಿಸ್ತಾ ಇದೆ. ಗೌರ್ಮೆಂಟೇ ಲೈಸೆನ್ಸ್ ಕೊಟ್ಟಿರೋದು, ಯಾಕೆ ಕುಡಿಬಾರ್ದು ಅಂತ ನೀವು ಕೇಳ್ಬೋದು. ಆದರೆ ನಾವು ಪಾಲಿಸುವುದು ದೇವರ ನಿಯಮ. ಈಗ ಇತ್ತೀಚೆಗೆ ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ, ಅಂದರೆ ಕಾನೂನು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಪರಸ್ಪರ ಸಮ್ಮತಿಯಿಂದ ಅನೈತಿಕ ಸಂಬಂಧ ಇದ್ದರೆ ಅದೇನು ತಪ್ಪಿಲ್ಲ ಅಂತ ಹೇಳಿ ಇರಬಹುದು. ಬಟ್ ದೇವರ ನಿಯಮದೊಳಗೆ ನಾವು ಬಂದುಬಿಡಬೇಕು. ದೇವರ ನಿಯಮ ಅನೈತಿಕ ಸಂಬಂಧವನ್ನು ಒಪ್ಪೋದೇ ಇಲ್ಲ. ಅನಿಷ್ಟ ಭಾವ ಅಂತ ಹೇಳ್ತಾ ಇದೆ ಅದನ್ನು. ಸ್ವಭಾವಕ್ಕೆ ವಿರುದ್ಧವಾದಂತಹ ಭಾವ. ನೀವು ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಓದಿದ್ರೆ 26-27ನೇ ವಚನಗಳು ಏನು ಹೇಳ್ತದೆ? ರೋಮಾಪುರ 1:26-27. ಅವರು ಇಂಥದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಸ್ವಭಾವಕ್ಕೆ ವಿರುದ್ಧವಾಗಿ ದೇವರ ಒಂದು ನಿಯಮ, ಸ್ವಾಭಾವಿಕವಾಗಿ ಏನು ನಿಯಮ ಇತ್ತೋ ನಿಯಮಕ್ಕೆ ವಿರುದ್ಧವಾಗಿ, ಇದು ಪರ್ಮಿಟೆಡು, ದೇಶದಲ್ಲಿ ಪರ್ಮಿಟೆಡು, ಯಾವುದೇ ಕಾನೂನು ಕ್ರಮ ಜರುಗಿಸೋಕ್ಕಾಗಲ್ಲ. ಆದರೆ ವಿ ಆರ್ ಅಂಡರ್ ಗಾಡ್ಸ್ ನಿಯಮ. ದೇವರು ನಮ್ಮ ಸುಪ್ರೀಂ ಬಾಸ್. ಆತನ ಆಡಳಿತದ ಕೆಳಗೆ ನಾವಿರುವಾಗ ನಾವು ಆತನ ನಿಯಮಕ್ಕೆ ಒಳಪಡಬೇಕು. ಹಲ್ಲೆಲೂಯಾ. ದೇವರ ನಿಯಮಕ್ಕೆ ಒಳಪಡಬೇಕು. ಅದನ್ನು ಫುಲ್ಲು ನಿಧಾನಕ್ಕೆ ಓದ್ಕೊಳ್ರಿ. ಅಲ್ಲಿ ವಚನ ಏನು ಹೇಳ್ತದೆ ನೋಡ್ರಿ. ಭ್ರಾಂತಿ ಅಂತ ಹೇಳ್ತದೆ, ಅವಲಕ್ಷಣವಾದ ಭ್ರಾಂತಿ. 27ನೇ ವಚನ ಕೊನೆ ಲೈನ್ ಹೇಳ್ತದೆ ಅದು ಭ್ರಾಂತಿ. ಮತ್ತು 28ನೇ ವಚನದ ಕೊನೆ ಭಾಗ ಹೇಳ್ತದೆ ಅನಿಷ್ಟ ಭಾವ. 26ನೇ ವಚನದ ಮೊದಲನೇ ಭಾಗದಲ್ಲಿ ತುಚ್ಛವಾದ ಕಾಮಾಭಿಲಾಷೆ. ಹೆಂಗೆಲ್ಲ ದೇವರ ವಾಕ್ಯ ಅದರ ಕುರಿತಾಗಿ, ಅದರ ವಿಕೃತ ಭಾವನೆಯನ್ನು ಕುರಿತಾಗಿ ವಿವರಿಸಿ ಹೇಳ್ತಾ ಇದೆ. ಇದೆಲ್ಲ ಲೋಕದಲ್ಲಿ ಪಾಪ ಅಂತ ಅನಿಸ್ತಾ ಇಲ್ಲ, ಈ ಕಾನೂನು ಸಪೋರ್ಟ್ ಮಾಡ್ತಾ ಇದೆ. ಆದರೆ ಪರಲೋಕದ ಕಾನೂನು ಒಪ್ಪಲ್ಲ. ನೀವು ನಿಮ್ಮ ದೇಶದಲ್ಲಿ ಬೇಕಾದರೆ ರೈಟ್ ಸೈಡ್ನಲ್ಲಿ ಮೂವ್ ಮಾಡ್ಬೋದು, ಓಡಾಡ್ಬೋದು ರೋಡಲ್ಲಿ, ರಸ್ತೆಯಲ್ಲಿ. ಆದರೆ ನೀವು ಇಂಡಿಯಾಗೆ ಬಂದ ಮೇಲೆ ಇಂಡಿಯಾದ ನಿಯಮ ಪಾಲಿಸಬೇಕು. ನೀವು ಲೋಕದವರಾಗಿದ್ದಾಗ ಓಕೆ, ನಿಮಗೆ ಅದೆಲ್ಲ ಯಾರು ತಪ್ಪು ಅಂತ ಹೇಳಲಿಲ್ಲ. ಆದರೆ ದೇವರ ಕಡೆಗೆ ಬಂದ ಮೇಲೆ, ಆತ್ಮಿಕಕ್ಕೆ ಬಂದ ಮೇಲೆ, ಯು ಹ್ಯಾವ್ ಟು ಫಾಲೋ ಗಾಡ್ಸ್ ನಿಯಮ, ದೇವರ ನಿಯಮ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳು 17:30. ಅಪೊಸ್ತಲರ ಕೃತ್ಯಗಳು 17:30. ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ರೂಲ್ಸ್ ಜಾರಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಯಮ ಮೊದಲು ಇತ್ತು. ರಸ್ತೆ ನಿಯಮನ ಮೊದಲು ನಮ್ಮ ಪಟ್ಟಣದಲ್ಲಿ ಫಾಲೋ ಮಾಡ್ತಿರಲಿಲ್ಲ. ಆದರೆ ನಿಯಮ ಮೊದಲೇ ಇತ್ತು.
ಆದರೆ ಈಗ ಸ್ಟ್ರಿಕ್ಟ್ ಆಫೀಸರ್ ಬಂದಿದ್ದಾರೆ, ಸ್ಟ್ರಿಕ್ಟ್ ಪೊಲೀಸ್ ಬಂದಿದ್ದಾರೆ, ಯಾರು ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಥವಾ DYSP ಬಂದಿದ್ದಾರೆ. ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಫೈನ್ ಹಾಕ್ತಾರೆ. ಮೊದಲು ರೂಲ್ಸ್ ಇರಲಿಲ್ವಾ? ಇತ್ತು, ಆದರೆ ಏನೋ ಬಿಟ್ಬಿಟ್ಟಿದ್ರು. ಇದುವರೆಗೆ ದೇವರು ಹೆಂಗೋ ನಮ್ಮನ್ನು ಲಕ್ಷ್ಯಕ್ಕೆ ತಗೊಂಡಿರಲಿಲ್ಲ, ಆದರೆ ಈಗ ಇನ್ನೂ ಹಂಗೆ ಜೀವನ ಸಾಗಿಸೋಕ್ಕಾಗಲ್ಲ. ಯು ಹ್ಯಾವ್ ಟು ಫಾಲೋ ದ ರೂಲ್ ಬಿಕಾಸ್ ಹೀ ಈಸ್ ದ ಬಾಸ್. ಹಲ್ಲೆಲೂಯಾ, ಹೀ ಈಸ್ ದ ಕಿಂಗ್. ಆತನ ನಿಯಮ ಏನಿದೆಯೋ ಅದನ್ನು ಪಾಲಿಸ್ಬೇಕು. ಈಗ ಸುಮ್ಮನೆ ಬಾಯಲ್ಲಿ ಯೇಸು ರಾಜನೇ, ಆತನಿಗೆ ರಾಜನಗಿರಿನೇ ಕೊಟ್ಟಿಲ್ಲ, ನಾವೇ ತಗೊಂಡು ನಮ್ಮ ಇಷ್ಟ ಬಂದಾಗ ಓಡಾಡ್ತಾ ಇದ್ದೀವಿ. ಪ್ರಾರ್ಥನೆಯಲ್ಲಿ ಮಾತ್ರ ಯೇಸು ರಾಜನೇ, ಹೆಸರಿಗೆ ಮಾತ್ರ ಯೇಸು ರಾಜ ಬಂದಿರುವರು. ಆಗ ರಾಜನಾಗಿಯೇ ಪರಿಗಣಿಸ್ತಾ ಇಲ್ಲ ನಾವು. ರಾಜನಾಗಿ ನಾವು ಪರಿಗಣಿಸಿದ್ರೆ ಮೊದಲನೇದಾಗಿ ಆತನ ರೂಲ್ಸ್ ನೆರವೇರಲಿಕ್ಕೆ ಬಿಡಬೇಕು, ಆತನ ನಿಯಮವನ್ನು ನೆರವೇರಿಸಬೇಕು. ಆತನ ಏನು ರೂಲ್ಸ್ ಹಾಕಿದ್ರೆ ಅದರ ಕಂಡೀಷನ್ ಪ್ರಕಾರ ನಾವು ನಡ್ಕೊಂಡ್ರೆ ನಾವು ಆತನಿಗೆ ರಾಜನ ಸ್ಥಾನ ಕೊಟ್ಟಿದ್ದೀವಿ ಅಂತ, ಆತನಿಗೆ ಮರ್ಯಾದೆ, ರಾಜನ ಅನ್ನುವಂಥ ಮರ್ಯಾದೆ ಕೊಟ್ಟಿದ್ದೀವಿ. ಆತನಿಗೆ ರಾಜನ ಅನ್ನುವಂಥ ಮರ್ಯಾದೆ ನಾವು ಕೊಡ್ತೀವಿ ಅಂತ ಹೇಳಿ ಆತನ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಆತನ ರಾಜನಾಗಿರಿಸಿದ್ದೀವಿ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಇದು ದೇವ್ರ ಮಕ್ಕಳು, ನಾವು ಕರ್ತನನ್ನು ರಾಜಾದಿರಾಜನಾಗಿ ಸಿಂಹಾಸನ ಆಸೀನನಾಗಿ ನಾವು ನೋಡ್ತೀವಿ ಅಂತ ಹೇಳಿ ಬರೀ ಬಾಯಲ್ಲಿ ಹೇಳೋದಲ್ಲ, ನಮ್ಮ ಜೀವಿತದಲ್ಲಿ ಆತನ ನಿಯಮಕ್ಕೆ ಒಳಪಡುವ. ಆತನು ಬೇಡ ಅಂದರೆ ನಾವು ಅದಕ್ಕೆ ನಮ್ಮ ಡಿಸಿಷನ್ನಲ್ಲಿ ಬೇಡ ಡ್ಯಾಡಿ, ನನಗೋದು ಬೇಡ, ನನಗಿಷ್ಟ, ಆದರೆ ನನಗೆ ನಿನ್ನ ಇಷ್ಟನ ನೆರವೇರಿಸಬೇಕು, ನಿನ್ನ ರೂಲ್ಸನ್ನು ನೆರವೇರಿಸಬೇಕು. ಹಲ್ಲೆಲೂಯಾ. ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕು, ನಿಯಮ ಅಂತ ಹೇಳಿದ್ರೆ ನಮಗಿಷ್ಟ ಆದರೆ ಮಾಡೋದು ಅಂತಲ್ಲ, ನಮಗಿಷ್ಟ ಬಂದರೆ ಮಾಡೋದು ನಿಯಮ ಅಲ್ಲ. ನಮಗಿಷ್ಟ ಇದೆಯೋ ಇಲ್ವೋ, ಯು ಹ್ಯಾವ್ ಟು ಫಾಲೋ ದ ರೂಲ್. ರಸ್ತೆ ನಿಯಮ ಇದೆಯಲ್ಲ, ನಿಮಗಿಷ್ಟ ಬಂದರೆ ನಾನು ಎಡಗಡೆ ಹೋಗ್ತೀನಿ, ಇಲ್ಲಾಂದರೆ ಹೆಂಗೆ ಬೇಕಾದ್ರೂ ಬಲಗಡೆನೇ ಹೋಗ್ತೀನಿ ಅಂತ ಹೇಳಲಿಕ್ಕಾಗೋದಿಲ್ಲ. ಇಷ್ಟ ಇರಲಿ ಇಲ್ಲದೆ ಇರಲಿ, ನೀವು ರಸ್ತೆಯಲ್ಲಿ ಎಡಗಡೆನೇ ಹೋಗಬೇಕು, ಚಲಿಸಬೇಕು. ಯಾಕಂದರೆ ಇದು ನಿಯಮ, ರೂಲ್ ಅಂತ ಹೇಳಿದ್ರೇ ಅದು ಆಪ್ಷನ್ ಇಲ್ಲ, ಅದು ರೂಲ್, ನಿಯಮ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು. ಸೊ ನಾವು ಕೂಡ ಕರ್ತನನ್ನು ಸುಮ್ಮನೆ ಬಾಯಲ್ಲಿ ರಾಜನು ಅಂತ ಹೇಳುವ ಹಂತಕ್ಕೆ ನಿಲ್ಲಿಸ್ಬಿಡದೆ ಆತನ ನಿಯಮವನ್ನು ನಾವು ಫಾಲೋ ಮಾಡೋಣ. ನಾವು ಕೇಳುವ, ಅಪ್ಪ ನಾನು ಯಾವುದನ್ನು ಮಾಡಬೇಕು, ಯಾವುದು ಬೇಡ ಅಂತೀಯ, ಅದು ನನಗೆ ಬೇಡಪ್ಪ, ನೀನು ಬೇಡ ಅಂದರೆ ನನಗೆ ಬೇಡ, ನಿನ್ನ ಮಾರ್ಗವನ್ನು ನನಗೆ ತಿಳಿಸು, ನಿನ್ನ ಚಿತ್ತ ನನಗೆ ಕಲಿಸು, ನನಗೆ ದಾರಿ ತೋರಿಸು, ಇದು ಬೇಡ ಅಂತ ಹೇಳಿ ಪವಿತ್ರಾತ್ಮನೇ ನನಗೆ ಗೈಡ್ ಮಾಡಿ. ತಂದೆಯ ಚಿತ್ತ ಇಲ್ಲದ ದಾರಿಯಲ್ಲಿ ನಾನು ಹೋಗಬಾರ್ದು ಸ್ವಾಮಿ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ಹಲ್ಲೆಲೂಯಾ. ನಿನ್ನ ಚಿತ್ತ ಮಾಡಬೇಕಪ್ಪ, ಥ್ಯಾಂಕ್ ಯು. ನಿನ್ನ ಹಾದಿಯಲ್ಲಿ ನಾನು ನಡಿಬೇಕು, ನಿನ್ನ ಮಾರ್ಗದಲ್ಲಿ ನಾನು ನಡಿಬೇಕು, ನಿನ್ನನ್ನು ನಿಜವಾಗ್ಲೂ ಅರಸನನ್ನಾಗಿ ನನ್ನ ಜೀವಿತದಲ್ಲಿ ನಾನು ಕಾಣಬೇಕು, ಉನ್ನತೋನ್ನತಗಳಲ್ಲಿ ಸಿಂಹಾಸನ ರೂಢನಾಗಿ ನಾನು ಕಾಣಬೇಕು. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಹಾಗೆ ಕೇಳೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನೀನು ಅರಸನಾಗಿ, ನೀನು ರಾಜನಾಗಿರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನೀನು ಅರಸನಾಗಿರು, ನೀನು ಆಳ್ವಿಕೆ ಮಾಡು ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನನ್ನ ನಡೆಸಯ್ಯ. ನಿನ್ನ ಮಾರ್ಗವಾ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ಮಾರ್ಗವಾ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ
ದಿನದಿನವೂ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಪ್ರಿಯ ಕರ್ತನೇ ಆವರಿಸಿ ನನ್ನ ನಡೆಸಯ್ಯ. ಆವರಿಸಿ ನನ್ನ ನಡೆಸಯ್ಯ. ಹೌದು ಡ್ಯಾಡಿ, ನೀವು ಅರಸನು ಅಂತಂದಮೇಲೆ ನೀವೇನು ರೂಲ್ ಹಾಕಿದ್ದೀರೋ ಅದನ್ನೇ ನಾವು ಪಾಲಿಸಬೇಕು. ಲೋಕದಲ್ಲಿದ್ದಾಗ ಹೆಂಗೆ ಬೇಕಾದ್ರೆ ಇದ್ದಿರಬಹುದು, ಅವ್ರ ದೇಶದಲ್ಲಿ ಅವ್ರು ಹೆಂಗೆ ಬೇಕಾದ್ರೆ ಇರ್ಬೋದು, ಅವ್ರ ದೇಶದಲ್ಲಿ ಬೇಕಾದರೆ ಅವ್ರ ಬಲಗಡೆನೂ ರಸ್ತೆಯಲ್ಲಿ ಓಡಾಡ್ಬೋದು. ಆದರೆ ಭಾರತಕ್ಕೆ ಬಂದ ಮೇಲೆ ಎಡಗಡೆನೇ ಓಡಾಡ್ಬೇಕಂತ ರೂಲ್ಸ್ ಇದೆಯಲ್ಲ. ಹೌದು ಸ್ವಾಮಿ, ಲೋಕದಲ್ಲಿ ಹೆಂಗೆ ಬೇಕಾದ್ರೆ ಇದ್ದಿರ್ಬೋದು, ಈಗ ನಿನ್ನ ಹತ್ರ ಬಂದ್ಬಿಟ್ಟಿದ್ದೀವಲ್ಲ, ನೀನು ಏನು ಹೇಳ್ತೀಯೋ ಹಾಗೇನೇ ಮಾಡಬೇಕು. ಒಂದು ವೇಳೆ ಲೋಕ ಒಪ್ಕೊಳ್ಬಹುದು, ಅನೈತಿಕ ಸಂಬಂಧ ಸರಿ ಅಂತ ಒಪ್ಕೋಬಹುದು, ಒಂದೇ ಲಿಂಗದವರು ಒಂದೇ ಗಂಡಸನ್ನು ಹೆಂಗಸನ್ನು ಮದುವೆ ಮಾಡ್ಕೊಳ್ಬಹುದು ಅಂತ ಲೋಕ ಬೇಕಾದ್ರೆ ನಿಯಮ ಇಟ್ಟಿರ್ಬೋದು. ಆದರೆ ನಿನ್ನ ನಿಯಮ ಹೇಳ್ತದೆ ಇದು ಅನಿಷ್ಟ ಭಾವ, ವಿಕೃತ ಮನಸ್ಥಿತಿ. ಓಹ್ ಡ್ಯಾಡಿ, ನಾವು ನಿನ್ನ ನಿಯಮವನ್ನೇ ನಾವು ಪಾಲಿಸಬೇಕು, ನಿನ್ನ ನಿಯಮವನ್ನೇ ನಾವು ಪಾಲಿಸ್ಬೇಕಪ್ಪ. ಹಲ್ಲೆಲೂಯ. ನೀನು ಒಡೆಯನಾಗಿರು. ನಾವು ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ, ನೀನು ನಮಗೆ ಒಡೆಯನಾಗಿರು, ನೀನು ನಮಗೆ ಒಡೆಯನಾಗಿರು. ನೀನು ಯಾವುದು ಬೇಡ ಅಂತೀಯೋ ಅದನ್ನು ಬೇಡ ಅಂತ ಬಿಟ್ಟು ನಿನ್ನ ಒಡೆತನದ ಕೆಳಗಿರಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ನಿನ್ನನ್ನು ಅರಸನು ರಾಜನು ಅಂತ ಹೇಳಿ ಬಾಯಲ್ಲಿ ಹೇಳುವುದಕ್ಕೆ ತಕ್ಕ ಹಾಗೆ ಅರ್ಥಗರ್ಭಿತವಾಗಿ ಕರ್ತನೆ ನಿನ್ನ ನಿಯಮದ ಅಡಿಯಲ್ಲಿದ್ದು ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ನಿನಗೆ ಚಿತ್ತವಿಲ್ಲದ ಮಾರ್ಗದಿಂದ ನಮ್ಮನ್ನು ತಪ್ಪಿಸು. ತಂದೆಗೆ ಚಿತ್ತವಾದ ಮಾರ್ಗದಲ್ಲೇ ನಮ್ಮನ್ನು ನಡೆಸು ಪವಿತ್ರಾತ್ಮ. ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ. ನಮಗೆ ಆಲೋಚನೆ ಕೊಡಿ, ಮಾರ್ಗದರ್ಶನ ಕೊಡಿ, ನಮ್ಮನ್ನು ತಿದ್ದಿ ಸ್ವಾಮಿ. ವಾಕ್ಯದ ಮೂಲಕ ತಿದ್ದಿ, ಪವಿತ್ರಾತ್ಮನು ಅಂತರ್ಯದಲ್ಲಿ ಗ್ರಹಿಕೆ ಕೊಡಿ. ಮಗನೇ ತಪ್ಪು ಅಂತ ನಮಗೆ ತಿಳಿಯಪಡಿಸಿ. ಕೆಲವು ಸಮಯಗಳಲ್ಲಿ ನಮಗೆ ಗೊತ್ತಿಲ್ಲದೆ ತಪ್ಪು ಕಾರ್ಯಗಳನ್ನು ಮಾಡುವಾಗ ನಮಗೆ ತಿಳಿಯಪಡಿಸಿ ಸ್ವಾಮಿ. ರಸ್ತೆಯಲ್ಲಿ ಹೇಗೆ ಕರ್ತನ ನಿಯಮ ಫಲಕಗಳನ್ನು ಹಾಕಿದಾರೋ, ಇದು ಒನ್ ವೇ, ಇಲ್ಲಿ ವಾಹನ ನಿಲ್ಲಿಸಬಾರ್ದು, ಹೇಗೆ ನಿಯಮ ಫಲಕಗಳನ್ನು ಹಾಕ್ತಾರೋ ಹಾಗೆ ಕರ್ತನೆ ನಿಮ್ಮ ವಚನ ಫಲಕಗಳನ್ನು ನಮ್ಮ ಹೃದಯದಲ್ಲಿ ಕರ್ತನೆ ಮುದ್ರಿಸಿ ಹಿಡಿಯಪ್ಪ. ನಮಗೆ ಎಚ್ಚರಿಕೆ ಕೊಡಿ. ಆಗಾಗ ಇದು ಮಾಡಬಾರ್ದು, ಇಂಥ ಜಾಗದಲ್ಲಿ ನೀನು ನಿಲ್ಲಬಾರ್ದು, ಇಂಥ ಕಾರ್ಯಗಳನ್ನು ಮಾಡಬಾರ್ದು ಅಂತ ಹೇಳಿ ನಮಗೆ ಕರ್ತನೆ ನಿನ್ನ ವಾಕ್ಯದ ಫಲಕಗಳು ನಮ್ಮ ಕಣ್ಣೆದುರಿಗೆ ಬರಲಿ ಅಪ್ಪ, ನಮ್ಮ ಆಲೋಚನೆಗೆ ಬರಲಿ. ನಮ್ಮನ್ನು ಎಚ್ಚರಿಸಿ ನಡೆಸು. ಹಲ್ಲೆಲೂಯ. ನಡೆಯಬೇಕಾದ ಹಾದಿಯಲ್ಲಿ ನಮ್ಮನ್ನು ನಡೆಸು. ನೀವು ರೂಲ್ಸ್ ಹಾಕಿ ಸ್ವಾಮಿ, ಯಾವುದ್ರಲ್ಲಿ ಹೋಗಬೇಕು, ಯಾವುದ್ರಲ್ಲಿ ಹೋಗಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು. ನೀವೇನು ನಿಯಮ ಹಾಕ್ತಿರೋ ನಿಮ್ಮ ನಿಯಮಕ್ಕೆ ನಾವು ಒಳಪಟ್ಟವರಾಗಿ ನಿಮ್ಮನ್ನು ರಾಜನೇ ಅಂತ ಕರಿತೀವಿ. ಅರ್ಥಗರ್ಭಿತವಾಗಿ ನಿನ್ನನ್ನು ಆರಾಧಿಸ್ತೇವಪ್ಪ. ನಮ್ಮನ್ನು ಸಮರ್ಪಣೆ ಮಾಡ್ತೇವೆ. ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಆಮೆನ್. ತಂದೆಯೇ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇವೆ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಾವು ನಿನ್ನ ಆಡಳಿತದ ಕೆಳಗೆ ಕಾರ್ಯನಿರ್ವಹಿಸುವಂಥ ದಿನ, ನಿನ್ನ ರೂಲ್ಸ್ ರೆಗ್ಯುಲೇಷನ್ಸ್ ಪಾಲಿಸಿ ನಡೆಯುವಂಥ ದಿನ ಅಂತ ಹೇಳಿ ನಮ್ಮನ್ನು ಸಮರ್ಪಣೆ ಮಾಡ್ತೇವೆ. ನೀನು ರಾಜನಾಗಿ ಉನ್ನತೋನ್ನತದಲ್ಲಿ ಸಿಂಹಾಸನ ರೂಢನಾಗಿರುವಂತಹ ದಿನ, ನಿನ್ನ ನಿಯಮ ಜಾರಿಯಾಗಿರುವಂತಹ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡುತ್ತೇವೆ. ಹಾಗೆ ನಮ್ಮನ್ನು ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಆಮೇನ್.